ಮೈಸೂರಿನ ಮನೆಯೊಂದರಲ್ಲಿ ಸಾಕಲಾಗಿದ್ದಂತ ಸುಮಾರು 10ಕ್ಕೂ ಹೆಚ್ಚು ಬೀದಿ ನಾಯಿಗಳಿಂದ ತೊಂದರೆಯಾಗ್ತಾ ಇದೆ ಅಂತ ಸ್ಥಳೀಯರು ದೂರು ಸಲ್ಲಿಸಿದ್ದಂತ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಸಿಬ್ಬಂದಿ ನಾಯಿಗಳನ್ನ ಇವತ್ತು ತೆರವುಗೊಳಿಸಿದ್ದಾರೆ. ವಿಪರ್ಯಾಸ ಅಂದ್ರೆ ಮನೆ ಮಾಲಕಿ ರಾಜಲಕ್ಷ್ಮಿ ವೃದ್ಧೆ, ಆಕೆಗೆ ತನ್ನವರು ಅಂತ ಯಾರೂ ಇರಲಿಲ್ಲ. ಹೀಗಾಗಿಯೇ 10ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನ ಮನೆಯಲ್ಲಿ ಸಾಕ್ತಾ ಇದ್ರು. ಆದ್ರೆ ನಾಯಿಗಳನ್ನ ಮನೆಯಿಂದ ಹೊರಗಡೆ ಬಿಡ್ತಾ ಇರಲಿಲ್ಲ. ಇದರಿಂದಾಗಿ ನಾಯಿಗಳು ಮನೆಯೊಳಗೇನೆ ಗಲೀಜು ಮಾಡಿಕೊಂಡು ಬೊಗಳ್ತಾ ಸುತ್ತಮುತ್ತಲಿನ ಜನರಿಗೆ ಕಿರಿಕಿರಿ ಮಾಡ್ತಾ ಇದ್ವಂತೆ. ನಾಯಿಗಳ ಕಿರಿಕಿನಿಂದ ಕಂಗಾಲಾದ ಸ್ಥಳೀಯರು ಮಹಾನಗರ ಪಾಲಿಕೆಯ ಮೊರೆ ಹೋಗಿದ್ರು. ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಸಿಬ್ಬಂದಿ, ಪ್ರಾಣಿದಯಾ ಸಂಘ ಹಾಗೆ ಲಷ್ಕರ್ ಠಾಣಾ ಪೊಲೀಸರು ಆಕೆಯ ಮನೆಗೆ ತೆರಳಿ ನಾಯಿಗಳನ್ನ ಅಲ್ಲಿಂದ ತೆರವುಗೊಳಿಸಿದ್ರು. ಆದ್ರೆ ಈ ವೇಳೆ ವೃದ್ಧೆ ರಾಜಲಕ್ಷ್ಮಿ ನಾಯಿಗಳನ್ನ ಕೊಂಡೊಯ್ಯೋದಕ್ಕೆ ಅಡ್ಡಿಪಡಿಸಿದ್ರು. ಆದ್ರೆ ಬಿಡದ ಪಾಲಿಕೆ ಸಿಬ್ಬಂದಿ ನಾಯಿಗಳನ್ನ ಬಲೆ ಹಾಕಿ ಹಿಡಿದು ತಮ್ಮೊಂದಿಗೆ ಕರೆದೊಯ್ದರು. ಸಾರ್ವಜನಿಕರಿಂದ ತುಂಬ ದೂರ ಬಂತು. ಗಲಾಟೆ ಮಾಡ್ತೇವೆ ರಾತ್ರಿ ಎಲ್ಲ, ಮತ್ತೆಲ್ಲ ಇಲ್ಲೆಲ್ಲ ಗಲೀಜು ಮಾಡ್ತಾ ಇದ್ದೇವೆ, ನಾವ್ಯಾರು ಇರೋಕ್ಕಾಗ್ತಾ ಇಲ್ಲ ಅಂತೇಳಿ. ಸೊ ಹಾಗಾಗಿ ಇವತ್ತು ದಿವಸ ಎಲ್ಲರೂ ಸೇರಿ ನಾವು ನಾಯಿಗಳನ್ನ ಹಿಡಿದಿದ್ದೀವಿ. ಹಿಡಿದು ಇವಾಗ ಪ್ರಾಣಿದಯಾ ಸಂಘ ಇದೆ ರೂಪನಗರದಲ್ಲಿ, ಅಲ್ಲಿಗೆ ಬಿಡಿಸ್ತಾ ಇದ್ದೀವಿ. ಅಬ್ಸರ್ವೇಷನ್ ಇರ್ತವೆ. ರಾತ್ರೋರಾತ್ರಿ ಒಂದು ಓನರ್ ಇಲ್ದೇನೆ, ಇವರು ಓನರ್ ಇಲ್ದೇದಾಗ ಬೀಗ ಹೊಡೆದು ಬಂದು ಸೇರ್ಕೊಂಡು ನಾಯಿಗಳನ್ನ ಒಳಗಡೆ ಇಟ್ಕೊಂಡಿದ್ದು ಹೆಂಗ್ಸು. ಏನಕ್ಕೆ ಅಂದರೆ ತನ್ನ ಸೇಫ್ಟಿಗೆ, ಯಾರು ನನ್ನ ಹತ್ರ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಟ್ಕೊಂಡಿದ್ದು. ಸೊ ಅಲ್ಲಿ ಇಲ್ಲಿ ಅಂಡರ್ಗ್ರೌಂಡ್ ಕನೆಕ್ಷನ್ ಇಲ್ಲ, ಬಾತ್ರೂಮ್ ಏನೂ ಇಲ್ಲ. ಸೊ ಏನೇ ಟಾಯ್ಲೆಟ್ ಆಗಲಿ ಎಲ್ಲನೂ ಮೇಲ್ಗಡೆ ಮಾಡೋದು, ಅದು ಅಲ್ಲಿಂದ ಬರುತ್ತೆ. ಅಲ್ಲಿಂದ ಬಂದರೆ ರೋಡ್ ನಮ್ಮನೆ ಮುಂದೆನೇ ಬರ್ತಾಯಿತ್ತು. ಸೊ ಇದರಿಂದ ಎಷ್ಟು ಹೆಲ್ತ್ ಎಲ್ಲ ಅಪ್ಸೆಟ್ ಆಗ್ತಿದೆ ಅಂದರೆ ಎಲ್ರಿಗೂ ತುಂಬ ಹೆಲ್ತ್ ಅಪ್ಸೆಟ್ ಆಗ್ತಿದೆ. ಮತ್ತು ಇಲ್ಲಿ ಅಂಗಡಿಗಳಿಗೆ ಯಾರು ವ್ಯಾಪಾರಸ್ಥರು ಬರ್ತಾ ಇರಲಿಲ್ಲ, ಎಲ್ಲರೂ ವಾಸನೆ ಅನ್ಕೊಂಡು ಹೋಗ್ತಿದ್ರು. ಸೊ ಈಗ ಅವ್ರಿಗೂ ಅವ್ರ ಭವಿಷ್ಯನೂ ನೋಡ್ಕೋಬೇಕಾಗತ್ತೆ ಸರ್. ಅದಕ್ಕೆ ಇದನ್ನು ಇಷ್ಟು ವರ್ಷದಿಂದನೂ ಮಾಡಿದ್ದ ಒಂದಿದ್ದಕ್ಕೆ ಇವತ್ತು ನಮಗೆ ಪ್ರತಿಫಲ ಸಿಕ್ಕಿದ್ದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಸೊ ಇದು ಇವತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ ನಂತರದಲ್ಲಿ ಸ್ಥಳೀಯರು ಒಂದು ರೀತಿ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಏನು ತೊಂದರೆ ಆಗ್ತಿತ್ತು ಪಾಪ ನಾಯಿಗಳಿದ್ರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಆ್ಯಕ್ಚುಲಿ ಆಗಿದ್ದೇನು ಅನ್ನುವಂಥ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮೀಗ. ನಾಯಿಗಳಿದ್ರೆ ಏನು ತೊಂದರೆ ಆಗ್ತಿತ್ತು ಅನ್ನುವಂಥದ್ದು ಸಹಜವಾಗಿ ಅವ್ರು ಈ ನಾಯಿನ ಸೆರೆ ಹಿಡಿಯುವಂಥ ಸಂದರ್ಭ ಇದೆಲ್ಲ ನೋಡಿದಾಗ ಅನಿಸುತ್ತೆ. ಏನು ಆ್ಯಕ್ಚುಲಿ ತೊಂದರೆ ಆಗ್ತಾ ಇತ್ತು ಅಲ್ಲಿ ಈ ನಾಯಿಗಳಿಂದಾಗಿ? ಸಾಮಾನ್ಯವಾಗ್ತದೆ, ಆದ್ರೆ ಈ ಪ್ರೀತಿ ಹೆಚ್ಚಾದ್ರೆ ಅಕ್ಕಪಕ್ಕದವರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಇದಕ್ಕೆ ಸಾಕ್ಷಿ ಮೈಸೂರಿನ ಈ ಒಂದು ಘಟನೆ ಅಂತ ಹೇಳ್ಬೋದು. ಮೈಸೂರಿನ ಉಮಾ ಚಿತ್ರಮಂದಿರದ ಬಳಿ ಇರುವಂತಹ ಮಹಡಿ ಮನೆಯೊಂದರಲ್ಲಿ ರಾಜಲಕ್ಷ್ಮಿ ಅನ್ನೋರು ನಾಯಿಯನ್ನ ಸಾಕಿಕೊಂಡಿದ್ರು. ಕೇವಲ ನಾಯಿಯನ್ನ ಮಾತ್ರವಲ್ಲ, 10ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನ ಸಾಕೊಂಡಿದ್ರು. ಆ 10ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನ ತಮ್ಮ ಮನೆಯಲ್ಲೇ ಆಶ್ರಯವನ್ನು ನೀಡಿದ್ರು. ಆದ್ರೆ ಅವುಗಳನ್ನ ಹೊರಗೆ ಬಿಡುವಂತಹ ಕೆಲಸವನ್ನು ಸಹ ಅವರು ಮಾಡ್ತಾ ಇರ್ಲಿಲ್ಲ. ಹೀಗಾಗಿ ಆ ನಾಯಿಗಳು ಮನೆಯಲ್ಲಿ ಬೊಗಳೋದು ಮತ್ತೆ ಗಲೀಜನ್ನ ಆ ಮನೆಯಲ್ಲೇ ಮಾಡಿದ್ರು. ಆ ಗಲೀಜನ್ನ ಎತ್ತಾಕುವಂತ ಕೆಲಸವನ್ನು ಸಹ ರಾಜಲಕ್ಷ್ಮಿ ಅವರು ಮಾಡ್ತಾ ಇರಲಿಲ್ಲ. ಹೀಗಾಗಿಯೇ ಇದು ಅಕ್ಕಪಕ್ಕದವರಿಗೆ ಸಾಕಷ್ಟು ಕಿರಿಕಿರಿಯನ್ನ ಉಂಟು ಮಾಡ್ತಾ ಇತ್ತು. ಆ ನಾಯಿಗಳನ್ನ ಹೊರಗೆ ಬಿಡಿ ಅಂತ ಹೇಳಿದ್ರು ಸಹ ಅವರು ಅವರ ಮಾತನ್ನ ಕೇಳ್ತಾ ಇರಲಿಲ್ಲ. ಹೀಗಾಗಿ ಮೈಸೂರು ಮಹಾನಗರ ಪಾಲಿಕೆಗೆ ಸಾಕಷ್ಟು ದಿನಗಳಿಂದಲೂ ಸಹ ಸ್ಥಳೀಯರು ಒಂದು ದೂರನ್ನ ನೀಡಿದ್ರು. ಆ ಮೈಸೂರು ಮಹಾನಗರ ಪಾಲಿಕೆಯವರು ಸಹ ಇದನ್ನ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಇವತ್ತು ಸ್ಥಳೀಯರು ಈ ಬಗ್ಗೆ ಒಂದು ಗಂಭೀರವಾಗಿ ಪರಿಗಣಿಸಿ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡುವಂತಹ ಒಂದು ಹಂತಕ್ಕೂ ಸಹ ತಲುಪಿದ್ರು. ಈ ಸಂಬಂಧದಲ್ಲಿ ಹೆಚ್ಚಿದಂತಹ ಮೈಸೂರು ಮಹಾನಗರ ಪಾಲಿಕೆ ಮತ್ತೆ ಲಷ್ಕರ್ ಪೊಲೀಸರು ಪ್ರಾಣಿದಯಾ ಸಂಘದವರನ್ನ ಕರೆಸಿ ಆ ಎಲ್ಲ ಸಾಕು ನಾಯಿಗಳನ್ನು ಸಹ ಹೊರಗೆ ಕಳಿಸುವಂತ ಕೆಲಸವನ್ನು ಮಾಡಿದ್ರು. ಅಲ್ಲಿನ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜವಾಗಿಯೂ ನಮಗೂ ಸಹ ಒಂದು ಅಸಹ್ಯ ಹುಟ್ಟುವಂತಿತ್ತು. ಯಾಕಂದ್ರೆ ನಾಯಿಗಳನ್ನ ಸಾಕೋದು ತಪ್ಪಲ್ಲ, ಅದರ ನಿರ್ವಹಣೆನೂ ಸಹ ಮಾಡಬೇಕು. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಜನರು ಇರ್ತಾರೆ ಅನ್ನೋದನ್ನ ತಿಳ್ಕೋಬೇಕು. ಆದ್ರೆ ರಾಜಲಕ್ಷ್ಮಿ ಅವರು ಯಾವ್ದನ್ನೂ ಸಹ ತಿಳ್ಕೊಂಡಿರಲಿಲ್ಲ. ಸ್ಥಳೀಯರ ಪ್ರಕಾರ ಆಕೆ ಮಾನಸಿಕವಾಗಿ ಒಂದು ಖಿನ್ನತೆಗೆ ಒಳಗಾಗಿದ್ದು ಈ ಹಿನ್ನೆಲೆಯಲ್ಲಿ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರು. ಸದ್ಯಕ್ಕೆ ಈಗ ಆ ಸಾಕು ಪ್ರಾಣಿಗಳನ್ನ ಏನು ಬೀದಿ ನಾಯಿಗಳನ್ನ ಪ್ರಾಣಿದಯಾ ಸಂಘದವರ ವಶಕ್ಕೆ ನೀಡೋದ್ರಿಂದಾಗಿ ಅಕ್ಕಪಕ್ಕದವರು ನಿರಾಳರಾಗಿದ್ದಾರೆ. ಮಾಲ್ತೆ. ಓಕೆ ಥ್ಯಾಂಕ್ ಯು ರಾಮ್.